ಪಾಕ್ನ ನ್ಯೂಕ್ಲಿಯರ್ ಬೆದರಿಕೆಗೆ ನಾವು ಹೆದರೋದಿಲ್ಲ. ಶ್ರೀನಗರದಿಂದಲೇ ಪಾಕ್ಗೆ ರಾಜನಾಥ್ ಸಿಂಗ್ ಎಚ್ಚರಿಕೆಯನ್ನು ರವಾನಿಸಿದ್ದಾರೆ. ಭಾರತಕ್ಕೆ ಅಣ್ವಸ್ತ್ರ ದಾಳಿ ಮಾಡೋದಾಗಿ ಕೆಣಕ್ತಿದ್ದಾರೆ. ಪಾಕ್ ಗೊಡ್ಡು ಬೆದರಿಕೆಗೆ ನಾವು ಹೆದರಲ್ಲ, ಜಗ್ಗೋದೂ ಇಲ್ಲ. ಭಾರತದ ತಂಟೆಗೆ ಬಂದ್ರೆ ಶಿಕ್ಷೆ ಮತ್ತಷ್ಟು ಘೋರವಾಗಿರುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇವತ್ತು ಶ್ರೀನಗರದಿಂದ ಮಾತನಾಡಿರುವಂತಹ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪಾಕ್ನ ನ್ಯೂಕ್ಲಿಯರ್ ಬೆದರಿಕೆಗೆ ನಾವು ಹೆದರೋದಿಲ್ಲ ಅನ್ನುವಂತ ಸಂದೇಶವನ್ನ ಕೊಟ್ಟಿದ್ದಾರೆ. ಭಯೋತ್ಪಾದನೆ ವಿರುದ್ಧ ಭಾರತದ ನಿಲುವು ಕಠೋರವಾಗಿರುತ್ತೆ. ಅಣ್ವಸ್ತ್ರ ದಾಳಿ ಬೆದರಿಕೆ ಒಡ್ಡಿದ್ರೆ ಭಾರತ ಹೆದರೋದಿಲ್ಲ. ಶ್ರೀನಗರದ ನೆಲದಲ್ಲಿ ನಿಂತು ಪ್ರಪಂಚಕ್ಕೆ ಹೇಳ್ತಾ ಇದ್ದೇನೆ, ಬೇಜವಾಬ್ದಾರಿಯುತ ಪಾಕಿಸ್ತಾನ ಬೆದರಿಕೆ ಹಾಕ್ತಾ ಇದೆ. ಇಂತಹ ದೇಶದ ಕೈಯಲ್ಲಿ ಪರಮಾಣು ಅಸ್ತ್ರ ಸುರಕ್ಷಿತಾನ? ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಏಜೆನ್ಸಿ ನಿಗಾ ಇಡಬೇಕು ಅಂತ ಹೇಳಿದ್ದಾರೆ ರಾಜನಾಥ್ ಸಿಂಗ್. साथियों, आज आतंकवाद के खिलाफ भारत की प्रतिज्ञा कितनी कठोर है इसका पता इसी बात से चलता है कि हमने उनके न्यूक्लियर ब्लैकमेल की भी परवाह नहीं की है। पूरी दुनिया ने देखा है कि कैसे गैर जिम्मेदाराना तरीके से पाकिस्तान द्वारा भारत को अनेक बार एटमी धमकियां दी गई हैं। आज श्रीनगर की धरती से मैं पूरी दुनिया के सामने यह सवाल उठाना चाहता हूं कि क्या ऐसे गैर जिम्मेदार और रोग नेशन के हाथों में परमाणु हथियार सुरक्षित हैं? मैं दुनिया के सामने यह सवाल खड़ा करना चाहता हूं। मैं मानता हूं कि पाकिस्तान के एटमी हथियारों को IAEA इंटरनेशनल एटॉमिक एनर्जी एजेंसी की निगरानी में लिया जाना चाहिए। मैं ये कहना चाहूंगा और साफ तौर पर कहना चाहूंगा, ಭಾರತದ ಮೇಲೆ ಕಣ್ಣು ಹಾಕಿದ್ರೆ ಯಾರನ್ನೂ ಬಿಡಲ್ಲ. ಶ್ರೀನಗರದಿಂದ ಪಾಕ್ಗೆ ರಾಜನಾಥ್ ಸಿಂಗ್ ಎಚ್ಚರಿಕೆ. ಪ್ರಧಾನಿ ಮೋದಿ ಉಗ್ರರ ವಿರುದ್ಧ ಸಮರ ಸಾರಿದ್ದಾರೆ. ಪಾಕ್ಗೆ ಶ್ರೀನಗರದಲ್ಲಿ ನಿಂತು ರಾಜನಾಥ್ ಸಿಂಗ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಉಗ್ರರ ದಾಳಿಯನ್ನ ಯುದ್ಧವೆಂದು ಪರಿಗಣಿಸಲಾಗುತ್ತೆ. ಉಗ್ರವಾದ ಮಾತುಕತೆ ಒಟ್ಟಿಗೆ ನಡೆಯೋದಿಲ್ಲ ಅಂತ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ. टूक शब्दों में आतंकवाद के खिलाफ भारत की नीति को रीडिफाइन कर दिया है, इसे परिभाषित कर दिया है, जो यह कहती है कि हिंदुस्तान की सरजमी पर किया गया कोई भी आतंकी हमला एक एक्ट ऑफ वार माना जाएगा। दोनों देशों में जो अंडरस्टैंडिंग बनी है फिलहाल वह इसी बात को लेकर है कि सरहद पार से कोई बेजा हरकत अब नहीं की जाएगी। अगर की गई तो बात निकलेगी तो बहुत दूर तक जाएगी। साथ ही हमारे प्रधानमंत्री ने यह भी साफ कर दिया है, आतंक और बातचीत कदापि एक साथ नहीं चलेंगे और अगर बात होगी तो आतंकवाद पर होगी और पाक ऑक्युपाइड कश्मीर पर ही होगी। हमारे प्रधानमंत्री ಮೊನ್ನೆ ಮೋದಿ ಪಂಜಾಬ್ನ ಆದಂಪುರಕ್ಕೆ ಭೇಟಿಯನ್ನ ನೀಡಿದ್ರು. ಇವತ್ತು ಶ್ರೀನಗರಕ್ಕೆ ಭೇಟಿ ನೀಡಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಯೋಧರಿಗೆ ಅಭಿನಂದಿಸಿದ್ದಾರೆ. ಅಷ್ಟೇ ಅಲ್ಲ, ಶ್ರೀನಗರದಲ್ಲಿ ನಿಂತು ಪಾಕಿಸ್ತಾನಕ್ಕೆ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ಜಮ್ಮು ಕಾಶ್ಮೀರದ ಶ್ರೀನಗರಕ್ಕೆ ರಾಜನಾಥ್ ಸಿಂಗ್ ಭೇಟಿ. ಯೋಧರಿಗೆ ಅಭಿನಂದನೆ, ಗಡಿಯಲ್ಲಿ ನಿಂತು ಪಾಕ್ಗೆ ಎಚ್ಚರಿಕೆ. ಎರಡು ದಿನದ ಹಿಂದಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಪಂಜಾಬ್ನ ಆದಂಪುರ ವಾಯುನೆಲೆಗೆ ಭೇಟಿ ನೀಡಿದ್ರು. ನಮ್ಮ ವೀರ ಯೋಧರಿಂದ ಆಪರೇಷನ್ ಸಿಂಧೂರ್ ಯಶಸ್ವಿ ಹಿನ್ನೆಲೆಯಲ್ಲಿ ಅಭಿನಂದನೆ ಸಲ್ಲಿಸಿದ್ರು. ಇದೀಗ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜಮ್ಮು ಕಾಶ್ಮೀರದ ಶ್ರೀನಗರಕ್ಕೆ ಭೇಟಿ ನೀಡಿ ಯೋಧರಿಗೆ ಕೃತಜ್ಞತೆ ಸಲ್ಲಿಸಿದ್ರು. ಸೈನಿಕರಿಗೆ ಅಭಿನಂದಿಸಿ ಯೋಧರ ಪರಾಕ್ರಮ ಕೊಂಡಾಡಿದ್ರು. ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದವರಿಗೆ ತಕ್ಕ ಶಾಸ್ತಿಯಾಗಿದೆ. ಉಗ್ರರ ಜೊತೆ ಪಾಕಿಸ್ತಾನಕ್ಕೂ ಕಠಿಣ ಸಂದೇಶ ರವಾನೆಯಾಗಿದೆ. ಉಗ್ರರ ದಾಳಿಯನ್ನ ಇಡೀ ವಿಶ್ವವೇ ಖಂಡಿಸಿದೆ. ದೇಶದ ಜನರ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದ್ರು. ಆಪರೇಷನ್ ಸಿಂಧೂರ ನಮ್ಮೆಲ್ಲರ ಪ್ರತಿಜ್ಞೆ. ಅದು ಕೇವಲ ಹೆಸರಲ್ಲ, ಅದು ಎಚ್ಚರಿಕೆಯ ಸಂದೇಶ. ಭಯೋತ್ಪಾದಕರಿಗೆ ನಮ್ಮ ಸೇನೆ ತಕ್ಕ ಪಾಠ ಕಲಿಸಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದ್ರು. ಪಾಕ್ನ ನ್ಯೂಕ್ಲಿಯರ್ ಬೆದರಿಕೆಗೆ ನಾವು ಹೆದರೋದಿಲ್ಲ. ಪಾಕಿಸ್ತಾನದ ವಿರುದ್ಧ ಗುಡುಗಿದ ರಾಜನಾಥ್ ಸಿಂಗ್, ಪಾಕ್ನ ನ್ಯೂಕ್ಲಿಯರ್ ಬೆದರಿಕೆಗೆ ನಾವು ಹೆದರೋದಿಲ್ಲ, ಭಾರತದ ಮೇಲೆ ಅಣ್ವಸ್ತ್ರ ದಾಳಿ ಮಾಡುವುದಾಗಿ ಕೆಣಕ್ತಿದ್ದಾರೆ. ಆದರೆ ಪಾಕ್ ಗೊಡ್ಡು ಬೆದರಿಕೆಗೆ ನಾವು ಹೆದರಲ್ಲ, ಜಗ್ಗೋದಿಲ್ಲ.
ಭಾರತದ ತಂಟೆಗೆ ಬಂದ್ರೆ ಶಿಕ್ಷೆ ಮತ್ತಷ್ಟು ಘೋರವಾಗಿರುತ್ತೆ ಅಂತ ವಾರ್ನಿಂಗ್ ಕೊಟ್ರು. आज आतंकवाद के खिलाफ भारत की प्रतिज्ञा कितनी कठोर है इसका पता इसी बात से चलता है कि हमने उनके न्यूक्लियर ब्लैकमेल की भी परवाह नहीं की है। पूरी दुनिया ने देखा है कि कैसे गैर जिम्मेदाराना तरीके से पाकिस्तान द्वारा भारत को अनेक बार एटमी धमकियां दी गई हैं। आज श्रीनगर की धरती से मैं पूरी दुनिया के सामने यह सवाल उठाना चाहता हूं कि क्या ऐसे गैर जिम्मेदार और रोग नेशन के हाथों में परमाणु हथियार सुरक्षित हैं? मैं दुनिया के सामने यह सवाल खड़ा करना चाहता हूं। ನಾವು ಉಗ್ರರ ಕರ್ಮ ನೋಡಿ ಹೊಡೆದಿದ್ದೇವೆ. ಉಗ್ರರು ನಮ್ಮ ನಾಗರಿಕರ ಧರ್ಮ ಕೇಳಿ ಗುಂಡಿಟ್ರು. ನಾವು ಉಗ್ರರ ಕರ್ಮ ನೋಡಿ ಹೊಡೆದಿದ್ದೇವೆ. ಭಾರತದ ತಂಟೆಗೆ ಬಂದ್ರೆ ತಕ್ಕ ಪಾಠ ಕಲಿಸ್ತೇವೆ ಎಂದು ಮಾತಿನ ಮಿಸೈಲ್ ಸಿಡಿಸಿದ್ರು. आतंकियों ने भारतीयों को धर्म पूछकर देखकर मारा, धर्म पूछकर मारा, तो हमने आतंकियों को उनका कर्म देखकर मारा है। उन्होंने धर्म देखकर बेगुनाहों की जान ली। यह पाकिस्तान का कर्म था। हमने कर्म देखकर उनका खात्मा किया। यह हमारा भारतीय धर्म है। ಶ್ರೀನಗರದಿಂದಲೇ ಗುಡುಗಿದ ರಾಜನಾಥ್ ಸಿಂಗ್ ತಮ್ಮ ನೆಲೆಗೆ ಹೊಡೆದ್ರೆ ನಾವು ಎದುರಾಳಿಯ ಎದೆಯನ್ನೇ ಬಗಿತೀವಿ ಅಂತ ಫೈರ್ ಆದ್ರು. कि हर आतंकी ठिकाना चाहे वह घाटियों में छुपा हो या बंकरों में दबा हो, हम वहां पहुंचेंगे और दुश्मन की छाती चीरकर हम उन आतंकी ठिकानों को खत्म करके ही हम वापस लौटेंगे. ಅದೇನೇ ಇರಲಿ, ಭಾರತದ ಶಕ್ತಿ, ನಮ್ಮ ಸೇನೆಯ ತಾಕತ್ತು ಏನು ಅನ್ನೋದು ಪಾಕಿಸ್ತಾನ ಉಗ್ರರ ಜೊತೆಗೆ ಇಡೀ ಜಗತ್ತಿಗೆ ಗೊತ್ತಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, TV9. ಇವತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜೆಎನ್ಕೆಗೆ ಭೇಟಿ ಕೊಟ್ಟಂತ ಸಂದರ್ಭ ಅಲ್ಲಿ ಯೋಧರಿಗೆ ಸಿಹಿ ತಿನ್ನಿಸಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಯೋಧರಿಗೆ ಹಸ್ತಲಾಘವ ಕೂಡ ಮಾಡಿದ್ದಾರೆ. ವೀರ ಯೋಧರ ಜೊತೆ ರಕ್ಷಣಾ ಸಚಿವರು ಫೋಟೋ ತೆಗೆಸಿಕೊಂಡಿದ್ದಾರೆ. ಈ ಸಂದರ್ಭ ಭಾರತ್ ಮಾತಾ ಕಿ ಜೈ ಎನ್ನುವಂತ ಘೋಷಣೆ ಮೊಳಗಿದೆ. ಇವತ್ತು ಅಲ್ಲಿಯ ಸ್ಥಿತಿಯನ್ನ ಅವಲೋಕಿಸಿದ್ದಾರೆ. ಯಾವ ರೀತಿಯಾಗಿದೆ, ಏನು ನಾಗರಿಕರ ಪರಿಸ್ಥಿತಿ ಏನು, ಇವೆಲ್ಲವನ್ನ ಕೂಡ ನೋಡಿದ್ದಾರೆ. ಶ್ರೀನಗರಗೂ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ ಜೆಎನ್ಕೆಯ. ಆ ಸಂದರ್ಭ ಯೋಧರಿಗೆ ಹಸ್ತಲಾಘವ ಮಾಡಿರುವಂತಹ ದೃಶ್ಯ, ಜೊತೆಗೆ ಸಿಹಿಯನ್ನ ಕೂಡ ನೀಡಿದ್ದಾರೆ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇರೋ ಹಾಗೆ ವೀರ ಯೋಧರ ಜೊತೆಗೆ ರಕ್ಷಣಾ ಸಚಿವರು ಫೋಟೋವನ್ನ ಕೂಡ ತೆಗೆಸಿಕೊಂಡಿದ್ದಾರೆ. ಈ ರೀತಿಯಾಗಿ ಪ್ರಧಾನಿಗಳಾಗಿರ್ಬೋದು, ರಕ್ಷಣಾ ಸಚಿವರು ಜೊತೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಭಾಗಗಳಿಗೆ ಭೇಟಿಯನ್ನ ಕೊಡೋದು, ಹಾಗೆ ಯೋಧರನ್ನ ಭೇಟಿ ಆಗ್ತಾ ಇದ್ದಾಗ ಅವರಲ್ಲಿರುವಂತಹ ಆತ್ಮಸ್ಥೈರ್ಯ, ಆತ್ಮಶಕ್ತಿ ಕೂಡ ಹೆಚ್ಚುತ್ತೆ. ಜೊತೆಗೆ ಬೆಂಬಲವಾಗಿ ನಮ್ಮ ಜೊತೆಗೆ ಇವುಗಳು ಇದ್ದಾರೆ ಅನ್ನುವಂತ ಆತ್ಮವಿಶ್ವಾಸ ಹೆಚ್ಚುತ್ತೆ. ಈ ಒಂದು ನಿಟ್ಟಿನಲ್ಲಿ ಒಂದು ಅಲ್ಲಿಯ ಸ್ಥಿತಿಗತಿಯನ್ನ ಅವಲೋಕನ ಮಾಡೋದು, ಮತ್ತೆ ಯೋಧರಿಗೂ ಕೂಡ ನಾವಿದ್ದೀವಿ ನಿಮ್ ಜೊತೆಗೆ ಅನ್ನುವಂತ ಸಂದೇಶವನ್ನ ರವಾನಿಸ್ತಾ ಇದ್ದಾರೆ.